ಶಿವಮೊಗ್ಗದಿಂದ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ಬಾರಿ ಮಳೆಯ ಕೊರತೆ ಆಗಿರುವಂತದ್ದು. ಹಾಗಾಗಿ ಮಲೆನಾಡಿನ ಬಹುತೇಕ ಜಲಾಶಯಗಳ ನೀರಿನ ಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಅದರಂತೆ ಪ್ರಮುಖವಾಗಿ ಸಾಕಷ್ಟು ಜಲಾಶಯಗಳನ್ನು ಹೊಂದಿರುವಂತಹ ಜಿಲ್ಲೆ ಮಲೆನಾಡಲ್ಲಿ ಈ ಬಾರಿ ಸಾಕಷ್ಟು ಜಲಾಶಯಗಳ ನೀರಿನ ಮಟ್ಟ ಕುಸಿತ ಕಂಡಿರುವಂತದ್ದು. ಪ್ರಮುಖವಾಗಿ ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವಂತಹ ಭದ್ರಾ ಜಲಾಶಯ ಅಂದ್ರೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತೇಳಿ ಕರೆಸಿಕೊಳ್ಳುವ ಭದ್ರಾ ಜಲಾಶಯದಲ್ಲಿದ್ದೇನೆ. ಇಲ್ಲಿನ ವಾಸ್ತವ ಸ್ಥಿತಿಗತಿಗಳು ಹೇಗಿದೆ, ಇಲ್ಲಿ ಈಗ ಪ್ರಸ್ತುತ ಇರುವಂತಹ ನೀರಿನ ಸಾಮರ್ಥ್ಯ ಏನಿದೆ, ನೀರೆಷ್ಟಿದೆ ಎಲ್ಲವನ್ನ ತಿಳಿಸ್ತಾ ಹೋಗ್ತೇನೆ. ನೋಡಬಹುದು ನಾನೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವಂತಹ ಭದ್ರಾ ಜಲಾಶಯ ಅಂದ್ರೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಕರೆಯಲಾಗುವಂತದ್ದು. ಸುಮಾರು 2.5 ಲಕ್ಷದಷ್ಟು ಎಕರೆ ಜಾಗ ಕೃಷಿ ಭೂಮಿಯನ್ನ ಈ ಭಾಗದ ಜಲಾಶಯದಿಂದ ಅವಲಂಬಿತ ಆಗಿರುವಂತದ್ದು. ಸುಮಾರು 71 ಟಿಎಂಸಿ ನೀರಿನ ಸಾಮರ್ಥ್ಯವನ್ನ ಈ ಜಲಾಶಯ ಹೊಂದಿದೆ. ಆದ್ರೆ ಪ್ರಸ್ತುತ ನೀರಿನ ಕೊರತೆಯಿಂದಾಗಿ ಕೇವಲ 25 ಟಿಎಂಸಿ ನೀರು ಈ ಜಲಾಶಯದಲ್ಲಿರುವಂತದ್ದು. ಕಳೆದ ಬಾರಿ ಇದೇ ಜುಲೈ ಮೊದಲ ವಾರದಲ್ಲಿ ಸುಮಾರು 48 ಟಿಎಂಸಿ ನೀರಿತ್ತು. ಆದ್ರೆ ಪ್ರಸ್ತುತ ಈ ವರ್ಷ ಜುಲೈ ಮೊದಲ ವಾರದಲ್ಲಿ ಕೇವಲ 25 ಟಿಎಂಸಿ ನೀರಿರುವಂತದ್ದು. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಹೇಳಿರುವಂತದ್ದು, ಜಲಾಶಯದ ನೀರುಗಳನ್ನು ಈ ಬಾರಿ ಮಳೆ ಆಧಾರಿತ ಬೆಳೆಗಳನ್ನ ಮಾತ್ರ ಬೆಳೆಯಿರಿ ಅನ್ನುವಂತ ಮಾತನ್ನ ಸಹ ಈಗಾಗಲೇ ಸಿಎಂ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆ ನಿಮಗೆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ, ಜಲಾಶಯದ ನಡುಗಡ್ಡೆಗಳು ಸಹ ಕಾಣಿಸ್ತಾ ಇರುವಂತದ್ದು. 2018ರಲ್ಲಿ ಈ ರೀತಿಯ ತಳಮಟ್ಟಕ್ಕೆ ನೀರಿನ ಪ್ರಮಾಣ ಇಳಿದಿತ್ತು. ಅದಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅಂದ್ರೆ ಸುಮಾರು 9 ವರ್ಷಗಳ ನಂತರ ಈ ಪ್ರಮಾಣದಲ್ಲಿ ಸುಮಾರು 25 ಟಿಎಂಸಿಗೆ ಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆ ಆಗಿರುವಂತದ್ದು. ಹಾಗಾಗಿ ಒಂದು ಕಡೆ ಮಧ್ಯ ಕರ್ನಾಟಕ ಭಾಗದ ಜನರಿಗೆ ಸಾಕಷ್ಟು ಆತಂಕವಾಗಿರುವಂತದ್ದು. ಏನಕ್ಕಂದ್ರೆ ಈ ಜಲಾಶಯದ ತುಂಬಿದ್ರೆ ಮಾತ್ರ ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಬೆಳೆಯನ್ನ ಬೆಳೀತಾರೆ, ಇದನ್ನ ಅವಲಂಬಿಸಿರುವಂತದ್ದು. ಆದ್ರೆ ಈಗ ಕೇವಲ 25 ಟಿಎಂಸಿ ನೀರಿರೋ ಕಾರಣಕ್ಕಾಗಿ ಸುಮಾರು ಕಾಲು ಭಾಗ 71 ಟಿಎಂಸಿ ನೀರಿನ ಸಾಮರ್ಥ್ಯ ಇರುವಂತ ಜಲಾಶಯದಲ್ಲಿ ಕೇವಲ ಈಗ 25 ಟಿಎಂಸಿ ನೀರಿದೆ. ಹಾಗಾಗಿ ಒಂದು ಕಡೆ ಸಾಕಷ್ಟು ರೈತರಿಗೆ ಆತಂಕ ಆಗಿದೆ. ಇನ್ನೂ ಮಳೆ ಬರದೆ ಹೋದ್ರೆ ಮುಂದೇನು ಎನ್ನುವಂತ ಆತಂಕದಲ್ಲಿ ಮಧ್ಯ ಕರ್ನಾಟಕ ಭಾಗದ ರೈತರು ಆತಂಕದಲ್ಲಿರುವಂತದ್ದು. ಹಾಗಾಗಿ ವರುಣದೇವ ಎಲ್ಲಾದ್ರೂ ಕಣ್ಬಿಟ್ಟು ಮಳೆ ಆದ್ರೆ ಮಾತ್ರ ಈ ಭಾಗದ ಜನರಿಗೆ ಸಂತಸ ಆಗುತ್ತೆ, ಇಲ್ಲಾಂದ್ರೆ ಸಾಕಷ್ಟು ಆತಂಕ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೊಂದು ಕಡೆಯಲ್ಲಿ ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಜೀವನಾಡಿ ಜಲಾಶಯ ಅಲ್ಲಿ ಬೆಳೆಯನ್ನ ಬೆಳಿಲಿಕ್ಕೆ, ಮಳೆ ಆಧಾರಿತ ಬೆಳೆ ಜೊತೆಗೆ ನೀರಾವರಿಯನ್ನ ಬೆಳಿಲಿಕ್ಕೆ ಸಾಕಷ್ಟು ಅನುಕೂಲವಾಗುವಂತದ್ದು. ಹಾಗಾಗಿ ಈ ವರ್ಷ ನೀರಿನ ಮಟ್ಟ ಸಾಕಷ್ಟು ಕಡಿಮೆ ಆಗಿರೋ ಕಾರಣಕ್ಕೆ ಸಾಕಷ್ಟು ಆತಂಕ ಆಗಿದೆ. ಪ್ರಮುಖವಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜಲಾಶಯಗಳಿರುವಂತದ್ದು. ಇಲ್ಲಿ ತುಂಗಾ ಇದೆ, ಭದ್ರಾ ಇದೆ, ಜೊತೆಗೆ ವರಾಹಿ, ಚಕ್ರ, ಲಿಂಗನಮಕ್ಕಿ ಹೀಗೆ ಸಾಕಷ್ಟು ಜಲಾಶಯಗಳಿದೆ. ಆದ್ರೆ ಆ ಎಲ್ಲಾ ಜಲಾಶಯಗಳ ನೀರಿನ ಮಟ್ಟ ಇವತ್ತು ಪ್ರಸ್ತುತ ಸಾಕಷ್ಟು ಕಡಿಮೆ ಇದೆ. ಇದರಿಂದ ಈ ಭಾಗದ ಜನರಿಗೆ ಆತಂಕ ಉಂಟಾಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.